ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದೀವಿ ಇವತ್ತು. ಕೋಕೋನಟ್ ಬರ್ಫಿ. It's freshly grated coconut burfi. The ingredients needed for this are fresh coconut, cardamom powder, sugar, cashew and ghee. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೆಂಗಿನ ತುರಿ, ಅದನ್ನು ತುರ್ಕೋತೀವಿ ಇವಾಗ ತೆಂಗಿನಕಾಯಿನ, ಏಲಕ್ಕಿ ಪುಡಿ, ಸಕ್ಕರೆ, ಗೋಡಂಬಿ, ತುಪ್ಪ. ಇದು 2 ಲೋಟ ತೆಂಗಿನ ತುರಿ ಇದ್ದರೆ 1.5 ಲೋಟ ಸಕ್ಕರೆ ಹಾಕೋಬೇಕು. For 2 glasses of freshly grated coconut, we'll add 1.5 glasses of sugar. The quantity of sugar depends on the sweetness that you prefer. ನಿಮಗೆ ಎಷ್ಟು ಸಿಹಿ ತಡೆಯೋಕ್ಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕಿ. ಈಗ ಇದು ಫಸ್ಟ್ ಸಕ್ಕರೆನ ನೀರಿನಲ್ಲಿ ನೆನೆಸ್ಕೋತೀವಿ, ಹಾಲಿನಲ್ಲಿ. We are going to soak this sugar in milk. This is milk which has been boiled and cooled. ಕಾಯಿಸಿ ಆರಿಸಿಟ್ಕೊಂಡಿರೋ ಹಾಲು. ಆ್ಯಡ್ ದ ಕ್ರೀಮ್ ಆಫ್ ಮಿಲ್ಕ್ ಆಸ್ ವೆಲ್. ಕೆನೆ ಅಂತ ಅಂಶನೂ ಹಾಕಿ ಹಾಲ್ದು. ಇದಕ್ಕೆ ಕ್ವಾಂಟಿಟಿ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ, ಅದು ನೆನೆಯೋ ಅಷ್ಟು ಹಾಕಬೇಕು. ಆ್ಯಡ್ ಮಿಲ್ಕ್ ಎನಫ್, ದ ಕ್ವಾಂಟಿಟಿ ಶುಡ್ ಬಿ ಎನಫ್ ಟು ಜಸ್ಟ್ ಸೋಕ್ ದಟ್ ಶುಗರ್. ಕೀಪ್ ಆ್ಯಡಿಂಗ್ ಲಿಟಲ್ ಬೈ ಲಿಟಲ್ ಆ್ಯಂಡ್ ಮಿಕ್ಸಿಂಗ್ ದ ಶುಗರ್. ಸ್ವಲ್ಪನೇ ಹಾಕೊಳ್ಳಿ ಹಾಲು. We've mixed this and sugar has soaked in milk. We leave it like this for 10 minutes. ಈ ಹಾಲು ಮಿಕ್ಸ್ ಮಾಡ್ಕೊಂಡಿರೋ ಸಕ್ಕರೆನ 10 ನಿಮಿಷ ಹೀಗೆ ಇಟ್ಟಿರ್ತೀವಿ ಕರಗಕ್ಕೆ. 2 ಲೋಟ ಇವಾಗ ಅಳತೆ ಮಾಡಿಕೊಂಡು ತೆಂಗಿನ ತುರಿ ಇದಕ್ಕೆ ಹಾಕ್ತೀವಿ. We are measuring 2 cups of freshly grated coconut, and we are mixing into that sugar which has been melting in milk. ಇದು ಒಣ ಕೊಬ್ಬರಿಲೂ ಮಾಡ್ಕೋಬೋದಾ? ಕೊಬ್ಬರಿನೆಲ್ಲ ಆಗೋದಿಲ್ಲ, ಇದು ಹೆಸರು ಕೊಬ್ಬರಿ ಮಿಠಾಯಿ, ಬಟ್ ಮಾಡೋದು ತೆಂಗಿನಕಾಯಿನಲ್ಲಿ. ಸಾಫ್ಟ್ ಆಗಿ ಬರಬೇಕು. I just asked that whether can we make it using dry copra, but you cannot. ಹಾಕೋ. ಮಿಕ್ಸ್ ದಿಸ್ ವೆಲ್ ನಾವು. ಇದನ್ನು ಚೆನ್ನಾಗಿ ಬೆರೆಸ್ಕೋಬೇಕು, ಸಕ್ಕರೆ, ಹಾಲು ಮತ್ತು ತೆಂಗಿನಕಾಯಿ ಮಿಶ್ರಣ. ವಿ ಆರ್ ಆ್ಯಡಿಂಗ್ ಲಿಟಲ್ ಬಿಟ್ ಮಿಲ್ಕ್ ಟು ದಿಸ್ ಬೈ ಚೆಕಿಂಗ್ ದ ಕನ್ಸಿಸ್ಟೆನ್ಸಿ. ಇದಕ್ಕೆ ಇನ್ನು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ. ಇದು ಮತ್ತೆ ಬೆರೆಸ್ತೀವಿ. ಇದು ಮಿಕ್ಸ್ ಮಾಡಿ ಇಟ್ಕೊಂಡಾದ್ಮೇಲೆ ಈಗ ತಟ್ಟೆಗೆ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೋತೀವಿ. ವಿ ಹ್ಯಾವ್ ಜಸ್ಟ್ ಮಿಕ್ಸ್ಡ್ ಆಲ್ ದ್ಯಾಟ್ ಆ್ಯಂಡ್ ವಿ ಆರ್ ನೌ preparing a plate. We are going to grease it with ghee and keep it ready. Once the mix will be done after cooking, we are going to plate it into this and cut it into pieces. Now we have switched on the flame and we are going to start cooking this. ಈಗ ಒಲೆ ಹಚ್ಚಿ ಇದನ್ನ ಕೈ ಆಡ್ತಾನೆ ಇರಬೇಕು, ಇಲ್ಲದ್ರೆ ತಳ ಹತ್ಬಿಡುತ್ತೆ. ಇದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಕೀಪ್ ಮಿಕ್ಸಿಂಗ್ ದಿಸ್ ಇನ್ ಮೀಡಿಯಂ ಫ್ಲೇಮ್ ಆ್ಯಂಡ್ ಕೀಪ್ ಸ್ಟರಿಂಗ್ ಇಟ್ ಕಂಟಿನ್ಯೂಸ್ಲಿ, ಅದರ್ವೈಸ್ ಇಟ್ ವಿಲ್ ಬರ್ನ್ ವೆರಿ ಕ್ವಿಕ್ಲಿ. ಇಟ್ಸ್ ಬೀನ್ 2 to 3 minutes now and sugar has started melting and boiling. This should further cook and become much more dry. ಇದೊಂದು 2 ರಿಂದ 3 ನಿಮಿಷ ಆಗಿದೆ. ಸಕ್ಕರೆ ಕರಗಿ ಕುದೀತಾ ಇದೆ ಇವಾಗ. ಇನ್ನು ಗಟ್ಟಿ ಆಗಬೇಕಿದು, ಕೈ ಆಡಿಸ್ತಾನೆ ಇರಬೇಕು ಈ ಥರ. This has been boiling for more than 5 minutes now. We are adding ghee, around 2 spoons of ghee. 5 ನಿಮಿಷಕ್ಕಿಂತ ಜಾಸ್ತಿ ಇದು ಕುದೀತಾ ಇದೆ. ಇವಾಗ 2 ಚಮಚ ತುಪ್ಪ ಹಾಕೊಂಡಿದ್ದೀವಿ ಇದಕ್ಕೆ. We have roasted cashew nuts in ghee. We are going to mix this. ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀವಿ ಗೋಡಂಬಿ, ಅದನ್ನ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದು ತೆಂಗಿನ ತುರಿನೂ ಇವಾಗ ಬಣ್ಣ ಚೇಂಜ್ ಆಗ್ತಾ ಇದೆ. ದಿಸ್ coconut is changing color now. This has been cooking for 10 minutes. Now we are adding cardamom powder mixed with sugar. ಇದು 10 ನಿಮಿಷದಿಂದ ಬೆಂದಿದೆ. ಇವಾಗ ಏಲಕ್ಕಿನ ಸಕ್ಕರೆ ಜೊತೆ ಪುಡಿ ಮಾಡಿಟ್ಕೊಂಡಿದ್ದಾರೆ, ಅದನ್ನು ಮಿಕ್ಸ್ ಮಾಡಿದ್ದೀವಿ. This has been cooking for around 15 minutes now. It has become thick and dry. It has started separating from the pan. ಇದೊಂದು 1/4 ಗಂಟೆಯಿಂದ ಬೆಂದಿದೆ. ಈಗ ಅದು ಸಕ್ಕರೆ ಹಾಲು ಎಲ್ಲ ಹಿಂಗಿದೆ, ಅದರಿಂದ
ಗಟ್ಟಿ ಆಗಿದೆ, ಆಮೇಲೆ ಇದು ಪಾತ್ರೆಯಿಂದ ಬಿಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ ಈ ತರ. ಆವಾಗ ಇದು ಆಗಿದೆ ಅಂತ ಗೊತ್ತಾಗುತ್ತೆ. ಅವಾಗ ಫ್ಲೇಮ್ ಆಫ್ ಮಾಡ್ಬೋದು. ಸ್ವಿಚ್ ಆಫ್ ದ ಫ್ಲೇಮ್ ವೆನ್ ಇಟ್ಸ್ ಆಫ್ ದಿಸ್ ಕನ್ಸಿಸ್ಟೆನ್ಸಿ. ವೆನ್ ಇಟ್ ಇಸ್ ಹಾಟ್ ಇಟ್ ಸೆಲ್ಫ್, ಟ್ರಾನ್ಸ್ಫರ್ ಇಟ್ ಟು ದ ಗ್ರೀಸ್ಡ್ ಪ್ಲೇಟ್. ಬಿಸಿ ಇರುವಾಗ್ಲೇನೆ ಈ ತುಪ್ಪ ಸವರಿಟ್ಕೊಂಡಿರೋ ತಟ್ಟೆಗೆ ಈ ಮಿಶ್ರಣನ ಹಾಕೊಳ್ಳಿ. ಈ ತರ ಒಂದು ಫ್ಲಾಟ್ ಸರ್ಫೇಸ್ ಇರೋ ಬಟ್ಲಿಗೆ ತುಪ್ಪ ಹಾಕಿ ಇದನ್ನ ಇವಾಗ ತಟ್ಟುತ್ತಾ ಇದ್ದಾರೆ. ಯೂಸ್ ಅ ಫ್ಲಾಟ್ ಸರ್ಫೇಸ್ bowl which is also greased at the bottom, and then flatten this entire mixture on the greased plate. Flatten the surface and allow it to cool for some time. When it's slightly cooled, we will cut it into pieces. ಸ್ವಲ್ಪ ಆರಕ್ಕೆ ಬಿಡಬೇಕು ಇದನ್ನ. ಇವಾಗ ಕಟ್ ಮಾಡ್ಕೊತಾ ಇದೀವಿ. ಶಾರ್ಪ್ ಇರೋಂತ ಒಂದು ಮೊಗ್ಚೆಕಾಯಿನಲ್ಲಿ ಅದಕ್ಕೂ ಚೂರು ತುಪ್ಪ ಸವರಿ ಕಟ್ ಮಾಡ್ಕೊತಾ ಇದೀವಿ. This is cooled now completely, and then we are cutting it into either square or diamond shape, whichever you prefer. You should allow it to cool completely before you separate it from the plate. ಪೂರ್ತಿ ತಣ್ಣಗಾದ್ಮೇಲೆ ಪ್ಲೇಟ್ ಇಂದ ತೆಗೆದ್ರೆ ಅದು ಶೇಪ್ ಕರೆಕ್ಟ್ ಆಗಿ ಬರುತ್ತೆ. ಮೊದಲನೇ ಪೀಸ್ನ ಸ್ವಲ್ಪ ತಾಳ್ಮೆಯಿಂದ ತೆಗಿಬೇಕು, ಆಮೇಲಿಂದ ಅದು ತಾನಾಗೆ ಬಿಡಿಸ್ಕೊಂಡು ಬರುತ್ತೆ. Have patience while removing the first piece, and then it gets easier to separate it out from the plate. Since this has been fried really well, you can store it for almost a week and consume it. ಚೆನ್ನಾಗಿ ಹುರಿದಿರೋದ್ರಿಂದ ಒಂದು ವಾರದ ತನಕ ಇಡಬಹುದು. ಇದನ್ನ ಇಟ್ಟು ತಿನ್ಬೋದು. ಇದು ಸ್ವಲ್ಪ ಈಸಿ ಸ್ವೀಟ್. ಇದು ಮಾಡಕ್ಕೆ ಕಮ್ಮಿ ಟೈಮ್ ಹಿಡಿಯುತ್ತೆ. ಟ್ರೈ ಮಾಡಿ ನೋಡಿ. This is relatively easy, sweet and tasty too. Please do try and let us know your feedback.